ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯೋಜ ಮಲ್ಲಪ್ಪ ಜೋತವರು. ಒಂದು ಇತ್ತೀಚೆಗೆ ಈ ನಮ್ಮ ಡಿಜಿಟಲ್ ಮೀಡಿಯಾದಲ್ಲೇ ಅಥವಾ ನಮ್ಮ ನ್ಯೂಸ್ ಮೀಡಿಯಾದಲ್ಲೇ ಒಂದು ಫೋಟೋ ಹರಿದಾಡ್ತಾ ಇದೆ. ನೀವು ನೋಡಿರ್ಬೋದು, ಅದನ್ನು ನೋಡಿರಲಿಲ್ಲ ಅದನ್ನು ನೋಡ್ರಿ ಮೊದಲ, ಆಮೇಲೆ ಮಾತಾಡೋದು. ನೋಡಿದ್ರಲ್ಲ, ಯಾರವರು? ಧೀರುಭಾಯಿ ಅಂಬಾನಿನ, ಅನಿಲ್ ಅಂಬಾನಿನ, ಗೌತಮ್ ಅದಾನಿನ, ಮತ್ತು ಯಾರು? ಮುಖೇಶ್ ಅಂಬಾನಿನ. ಯಾರ ಜೊತೆಗೆ? ಟ್ರಂಪ್ ಜೊತೆಗೆ. ಅದು ದೋಹಾದಲ್ಲಿ. ಯಾಕೆ ಈ ಸಂದರ್ಭದಲ್ಲಿ? ಇದು ಭಾಳ ಪ್ರಶ್ನೆ ಹುಟ್ಟಾಕಿದ್ರಿ ಇವತ್ತು ಮೀಡಿಯಾದಲ್ಲೇ. ಯಾಕೆಂದರೆ ಈಗಾಗಲೇ ಮೋದಿ ಮತ್ತು ಟ್ರಂಪರ್ ಗೆಳತನ ಹಾಡಿಸದ. ನೇರವಾಗಿ ಇವತ್ತು ಟ್ರಂಪ್ ಅವ್ರು ಕರಿತಾ ಇದ್ದಾರೆ, ಬರ್ರಿ ನಮ್ಮಲ್ಲಿ ಬರ್ರಿ, ನಾವು ಹಾಕಿಕೊಡ್ತೀವಿ ನಿಮಗೆ ಅಂತೇಳಿ ಈ ನಮ್ಮ ಟಿಮ್ ಕುಕ್ ಅವ್ರನ್ನ. ಅದರಲ್ಲೂ ಮುಖ್ಯವಾಗಿ ಐಫೋನ್ ನಮ್ಮಲ್ಲಿ ತಯಾರು ಮಾಡಿ ಬರ್ರಿ, ಇಲ್ಲಿ ಯಾಕೆ ಮಾಡ್ತೀರಿ, ಇವರೇ ಲಾಭ ಮಾಡ್ತೀರಿ, ಬೆಟ್ಟ ಬೇಡ್ರಿ ಇದನ್ನು ಅಂತ ಕರೆಯೋ ಸಂದರ್ಭದಲ್ಲೇ ನಮ್ಮ ಅಂಬಾನಿ, ಮುಖೇಶ್ ಅಂಬಾನಿಯನ್ನು ಯಾಕೆ ಭೇಟಿ ಆಗ್ತಾ ಇದ್ದಾರೆ? ಅದು ದೋಹಾದಲ್ಲೇ. ಜಗದ 65 ರಾಷ್ಟ್ರಗಳಲ್ಲಿ ಅಂಬಾನಿಯ ಕಂಪ್ನಿಗಳಿದ್ದಾವೆ. ಇವತ್ತು ಅಂಬಾನಿ, ನಾಳೆ ಗೌತಮ್ ಅದಾನಿ, ನಾಡದ್ದ ಇನ್ನೊಬ್ಬ ಅಂಬಾನಿ, ಎಲಾನ್ ಮಸ್ಕ್ ಅಂತ ಅವ್ರ ಕಿಶೆಯಲ್ಲಿದ್ದಾರೆ. ಜಗದ ಶ್ರೀಮಂತರಿಗೆಲ್ಲ ನಮ್ಮಲ್ಲಿ ಬರ್ರಿ, ದುಡ್ಡು ಹುಡ್ಬರ್ರಿ ಅಂತ ಕರಿತಾ ಇದ್ದಾರೆ ಟ್ರಂಪ್ ಅವರು. ಯಾಕೆ ಅಷ್ಟು ದಿವಾಳಿ ಅಂತಿದ್ದಾರೆ? ಅಮೇರಿಕ, USA ದುಡ್ಡು ಇಲ್ವಾ? ಇನ್ವೆಸ್ಟರ್ಸ್ ಇಲ್ವಾ? ಏನು ಯಾಕಿದಿಲ್ಲ? ಅಥವಾ ಯಾಕಂದ್ರೆ ಜಗದ 113-114 ಟ್ರಿಲಿಯನ್ ಡಾಲರ್ಗಳ ವ್ಯವಹಾರ ನಡೀತದೆ. ಅದರಲ್ಲಿ 23 ಟ್ರಿಲಿಯನ್ ಡಾಲರ್ ಶ್ರೀಮಂತಿಗೆ ಅಮೆರಿಕಾಗದ, 20 ಟ್ರಿಲಿಯನ್ ಡಾಲರ್ ಚೈನಾದದ. ಇಷ್ಟೆಲ್ಲ ಇದ್ದು ಇನ್ನೂ ಯಾಕೆ ಕರಿತಾ ಇದ್ದಾರೆ ಇವರು? ಭಾರತದಿಂದ ಬಡ ದೇಶ ಉದ್ಧಾರ ಆಗಬಾರ್ದ? ಡೆವಲಪಿಂಗ್ ದೇಶ ಉದ್ಧಾರ ಆಗಬಾರ್ದ? ಈಗಾಗಲೇ ಎಲಾನ್ ಮಸ್ಕ್ ನಮ್ಮ ತಂದು ಬಿಟ್ಟಿದ್ದಾರೆ. ಈಗ ಟೆಸ್ಲಾ ಕಾರ್ ಗಾಡಿನ ಮಾಡೋಂಥವನ್ನ. ಇದೇನು ಇವ್ರದ್ದು ಉದ್ದೇಶ? ಟ್ರಂಪ್ ಅವ್ರ ಉದ್ದೇಶ ಏನು? ಇವತ್ತು ನಾವು ಇಡೀ ದೇಶವನ್ನು ನಮ್ಮ ಮೋದಿಜಿಯವರ, ನಾವೇನು ಇರಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಇಡೀ ದೇಶವನ್ನು ಮೋದಿಜಿಯವರು ಇವತ್ತು ಕಾರ್ಪೊರೇಟ್ ಮಯ ಮಾಡಿಬಿಟ್ಟಿದ್ದಾರೆ. ಇಡೀ ದೇಶ ಸಂಪತ್ತನ್ನು ಕೆಲವೇ 200-250 ಜನರ ಕಾರ್ಪೊರೇಟ್ ಕೈಯಲ್ಲಿ ಈ ದೇಶನ ಕೊಟ್ಟು ಕೂತಿದ್ದಾರೆ. ಅವರ ಆರ್ಥಿಕ ವ್ಯವಸ್ಥೆ ಇವತ್ತು ಇಡೀ ದೇಶದ ಹೆಚ್ಚು ಕಡಿಮೆ ಎಷ್ಟೋ ಗೊತ್ತಿಲ್ಲಪ್ಪ ನನಗೆ, ಹೆಚ್ಚು ಕಡಿಮೆ 40-45%, 50-55 ಅವ್ರ ಕಡೆ ಹೋಗಿಬಿಟ್ಟದ. ಇಲ್ಲಿ ಯಾವ ಇಂಡಸ್ಟ್ರಿ ಇಲ್ಲ ಇಂಡಿಯಾದಲ್ಲೇ. ಅವರೇ ಎಲ್ಲ ಮಾಡೋರು. ಖಾಸಗೀಕರಣ, ಡಿಮಾನಿಟೈಸೇಷನ್, ಆ ಮೋಷನ್ನ ಈ ಮೋಷನ್ನ ಎಲ್ಲ ಮೋಷನ್ ಮಾಡಿ ಇವತ್ತು ದೇಶ ಕೇವಲ ಇಂತಹ ಒಬ್ಬ ಕಾರ್ಪೊರೇಟ್ಗಳ ಮೇಲೆ ನಿಂತುಬಿಟ್ಟದ. ಈ ಸಂದರ್ಭದಲ್ಲೇ ಸುಮ್ಮನೆ ಹೋಗಿ ಭೇಟಿ ಆಗ್ತಾರೆ. ಯಾಕೆ ಭೇಟಿ ಆದರು? ಇವತ್ತು ಕುತೂಹಲ ಮೂಡಿದ. ಯಾಕಂದ್ರೆ ಸಣ್ಣ ಆಸಾಮಿ ಅಲ್ಲ ನಮ್ಮ ಮುಖೇಶ್ ಅಂಬಾನಿ ಬಗ್ಗೆ ಎಲ್ಲ ದಂತಕಥೆಗಳು ಭಾರತದಲ್ಲೇ. ಲಕ್ಷಾವಧಿ ಕೋಟಿಗಳ ಗಳಿಕೆ. ಎಣ್ಣೆಯಲ್ಲೂ ಅವರ, ಎಲೆಕ್ಟ್ರಾನಿಕ್ ಇದರಲ್ಲೂ ಅವರ, ಪ್ರತಿಯೊಂದರಲ್ಲೂ ಅವರ ಎಲ್ಲಿಲ್ಲ ಅವರ. ಮತ್ತು ಈಗ ಅವ್ರನ್ನೊಬ್ಬರು ಹಾರಿಸ್ಕೊಂಡು ಹೋಗಿಬಿಟ್ರಂದ್ರೆ ನಮ್ಮ ಟ್ರಂಪ್ ಅವರು ನಮ್ಮ ದೇಶದ ಗತಿಯರು. ಅನೇಕರು ಇವತ್ತು ಕಾರ್ಪೊರೇಟ್ಗಳು ನಮ್ಮ ಈ 11 ವರ್ಷಗಳ ನಿರ್ಧಾರದಲ್ಲಿ, ಮೋದಿಯವ್ರ ನಿರ್ಧಾರದಲ್ಲಿ ಈ ದೇಶವನ್ನು ಬಿಟ್ಟು ಓಡಿ ಹೋಗಿಬಿಟ್ರು. ದುಡ್ಡು ತೊಗೊಂಡು ಬ್ಯಾಂಕ್ಗಳನ್ನ ದಿವಾಳಿ ಬೇಸಿ ಮತ್ತೇನು ಮಾಡಿ. ನಿಮಗೂ ನಮಗೆಲ್ಲ ಗೊತ್ತಿದ್ದ ವಿಷಯ, ದಿನ ಕಚ್ಚೆ ಅದನ್ನ ಮಾತಾಡ್ತಾ ಇರ್ತೀವಿ ನಾವು. ಈಗ ಅಂಬಾನಿ ಕೈ ಹಾಕಿದಾರೆ, ನಾಳೆ ಗೌತಮ್ ಅದಾನಿ ಕೈ ಹಾಕೋದು ಗ್ಯಾರಂಟಿ ಅದ? ಏನು ಇವರೇ ಕಳಿಸಿದಾರೋ ಇದು ತಿಳಿತಾ ಇಲ್ಲ. ಯಾಕಂದರೆ ಇವತ್ತು ನಿಜವಾಗಿಯೂ ಟ್ರಂಪರ ವರ್ತನೆಯಿಂದಾಗಿ ಅವರ
ಇಲ್ಲಿ ಏನೂ ಮಾರ್ಕೆಟ್ ಮಾಡಬೇಡ್ರಿ ನಮ್ಮಲ್ಲಿ ಬರ್ರಿ ಅದು ಕರೆಯುವಂಥದ್ದಾಗಿರ್ಬೋದು. ಕಾಶ್ಮೀರ ಅಂತಾರಾಷ್ಟ್ರೀಯಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ದೊಡ್ಡ ನಮ್ಮ ದೇಶದ ದೃಷ್ಟಿಯಿಂದ ದೊಡ್ಡ ನೀವು ಏನಂತೀರ ಅದಕ್ಕೆ ಅಪರಾಧಿ ಹೆಚ್ಚಿದು. ಯಾಕಂದರೆ ನಮ್ಮ ದೇಶದ ಸಮಸ್ಯೆ ಇದು. ಕಾಶ್ಮೀರ ನಮ್ಮ ದೇಶದ ಭಾಗ ಅದು. ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದ ಆ ಕಾಶ್ಮೀರನ ಅಂತಾರಾಷ್ಟ್ರೀಯ ಏರಿಯಾ ಮಾಡೋದು ಅದು ಪಾಕಿಸ್ತಾನದಲ್ಲಿ ಕೊಡೋದು. ಪಾಕಿಸ್ತಾನದ ಅವ್ರಿಗೆ ಕಿಚೆಲ್ಲದ ಚೈನಾ, ಅಮೇರಿಕಾ, ರಷ್ಯಾದಲ್ಲಿ ಇಲ್ಬಿಡ್ರಿ. ಇವೆರಡೂ ದೇಶಗಳು ಪಾಕೆಟ್ದಲ್ಲಿ ಅದು. ಪಾಕಿಸ್ತಾನ ಅಲ್ಲಂತೆ ಆರ್ಥಿಕವಾಗಿ ಡೆವಲಪ್ಮೆಂಟ್ ಇಲ್ಲ, ಕೇವಲ ಧರ್ಮದ ನೆಲೆಯಲ್ಲಿ ಆ ದೇಶವನ್ನು ಪೂರ್ತಿಯಾಗಿ ಅಂಧಕಾರ ಮೇಲೆ ಇಟ್ಬಿಟ್ಟಿದ್ದಾರೆ. ನಮ್ಮ ಮೋದಿಯವರು ಕಳೆದ 11 ವರ್ಷದಿಂದ ಇವರು ಅದು ಹಿಂದುತ್ವದ ನೆಲೆಗಟ್ಟಲ್ಲಿ ಇಡೀ ದೇಶವನ್ನು ಮಾಬ್ ಲಿಂಚಿಂಗು ಮತ್ತೇನೋ ಮಾಡಿ ಜನರ ವಿಶ್ವಾಸ ಕಳಿಸ್ಕೊಂಡ್ಬಿಟ್ಟಿದ್ದಾರೆ. ಜಗದ ಇನ್ನುಳಿದ ಧರ್ಮಗಳ ಆಶ್ರಿತ ದೇಶಗಳು ನಮ್ಮನ್ನು ನಂಬಂಥ ಸ್ಥಿತಿ ತಂದುಬಿಟ್ಟಿದ್ದಾರೆ. ಅಮೇರಿಕ ನಮ್ಮನ್ನು ನಂಬುವುದಿಲ್ಲ, ಇವಾಗ ಸಾಕ್ಷಿ ಅದ ನಮ್ಮ ಮುಂದೆ. ಮುಸ್ಲಿಂ ದೇಶವಂತ ನಮ್ಮನ್ನು ನಂಬುವುದಿಲ್ಲ. ಇರಾನ್ ಜೊತೆ ದೋಸ್ತಿ ಮಾಡ್ಕೊಳ್ತಾ ಇದ್ದಾರೆ ಇವರು, ನಮ್ಮ ಜೊತೆಗೆ ದೋಸ್ತಿ ಕಳ್ಕೊಳ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ನಮ್ಮಲ್ಲಿ ಶ್ರೀಮಂತರ ಒಂದಿಷ್ಟು ಇದ್ದಾರೆ, ಗೌತಮ್ ಅದಾನಿ, ಅಂಬಾನಿ, ಇಂಥವರೆಲ್ಲ ಕಾರ್ಪೊರೇಟ್ಗಳನ್ನು ಇವ್ರನ್ನ ಅಮೇರಿಕಕ್ಕೆ ಹೋದು ನಮ್ಮಲ್ಲಿ ಇನ್ವೆಸ್ಟ್ ಮಾಡಿರಿ, ನಾವು ನಿಮ್ಗೆ ಅನುಕೂಲ ಮಾಡ್ತೀವಿ ಅನ್ನುವಂಥ ಹಂತಕ್ಕೆ ಇವತ್ತು ನಮ್ಮ ಟ್ರಂಪ್ ಅವ್ರು ಬಂದು ನಿಂತಿದ್ದಾರ ಅಂತ. ಯಾಕಂದ್ರೆ ಇವರೆಲ್ಲರೂ ಇವತ್ತು ನೋಡ್ರಿ, ಚೈನಾ ನೋಡ್ರಿ, ಅಮೇರಿಕಾ ನೋಡ್ರಿ, ರಷ್ಯಾ ಮೊದಲಂಗೆ ಇಲ್ಲ ಇದು ನಮ್ಮ ಜೊತೆಗೆ. ಇವರೆಲ್ಲ ವ್ಯಾಪಾರೀಕರಣದವ್ರಪ್ಪ ಮಂದಿ ಭಾರತೀಯರು ಅನ್ನೋಂಥ ಭಾವ ಅವರೆಲ್ಲ ಮಾಡ್ಯದ. ಯಾಕಂದ್ರೆ ನಮ್ಗೆ ಎಣ್ಣೆ ಕೊಟ್ಟರು ಅವರು ಯುದ್ಧದಲ್ಲಿ, ಉಕ್ರೇನ್ ಜೊತೆಗಿನ ಯುದ್ಧದಲ್ಲೇ ನಮ್ಗೆ ಸಾಕಷ್ಟು ಎಣ್ಣೆಯನ್ನು ಸಪ್ಲೈ ಮಾಡಿದರು. ಕ್ರೂಡ್ ಆಯಿಲ್ ಕೊಟ್ಟರು, ನಾವು ರಿಫೈನ್ಮೆಂಟ್ ಮತ್ತೊಂದು ದೇಶಕ್ಕೆ ಮಾಡ್ಕೊಂಡಿವಿ. ಅಲ್ಲೆಲ್ಲ ಬ್ಯಾನ್ ಇತ್ತು, ಲಾಭನೂ ಸಾಕಷ್ಟು ಮಾಡ್ಕೊಂಡಿವಿ. ಒಂದು ಅಂದಾಜು ಪ್ರಕಾರ 70,000 ಕೋಟಿ 80,000 ಕೋಟಿ ಗೊತ್ತಿಲ್ಲ ಇನ್ನೂ ಎಷ್ಟು ಅದನ್ನು ಲಾಭ ಮಾಡ್ಕೊಂಡಿವಿ. ಹೀಗಾಗಿ ರಷ್ಯಾ ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸ ಕಳ್ಕೊಂಡಿತ್ತು. ಇವರು ವ್ಯಾಪಾರಿ ಮನೋವೃತ್ತಿಯವ್ರು ನಮ್ಗೆ ಹೆಲ್ಪ್ ಆಗೋರು ಅಲ್ಲ ಅಂತೇಳಿ ಅವ್ರ ಪರವನ್ನು ನಿಲ್ಲಿಲ್ಲ, ಅಮೇರಿಕ ಪರವನ್ನು ನಿಲ್ಲಿಲ್ಲ, ನಮ್ಮ ವ್ಯಾಪಾರ ಪರ ನಿಂತೀವಿ, ಅಡ್ಡಿಲ್ಲ, ಒಳ್ಳೆಯ ವಿಚಾರ. ಆದರೆ ತೋರಿಸ್ಕೊಬಾರ್ದಲ್ಲ. ಇವತ್ತು ನಾವು ಏಕಾಂಗಿ ಆಗ್ತಾಯಿದ್ದೀವಿ. ಇಂಥ ಸಂದರ್ಭದಲ್ಲೇ ನಮ್ಮ ಅಂಬಾನಿ ಇವತ್ತು ದೋಹಾದಲ್ಲೇ ಟ್ರಂಪರ್ ಜೊತೆ ಕಾಣಿಸ್ಕೊಳ್ತಾರೆ, ಅಲ್ಲೇನೋ ಮಾತಾಡ್ತಾರೆ, ಆತ್ಮೀಯ ಏನೋ ಚರ್ಚೆಗಳಾಗ್ತಾವೆ. ಅದೆಲ್ಲ ನೋಡ್ರೆ ಫೋಟೋದಲ್ಲಿ ಕಾಣ್ತಾ ಇದೆ ನಿಮಗೆ. ಯಾಕೆ ಇದಕ್ಕೆ ಇವತ್ತು ಉತ್ತರ ಬೇಕಾಗಿದೆ. ಯಾರೋ ಏನೋ ಭೇಟಿಯಾಗಿದ್ರೆ ಮಾತಿಲ್ಲ. ಅಂಬಾನಿ ಅಂತಹ ವ್ಯಕ್ತಿ ಮತ್ತು ನಮ್ಮ ಗೋಲ್ಡನ್ ಕಾರ್ಡ್ ಮಾಡಿದ್ದಾರೆ ನಮ್ಮ ಟ್ರಂಪ್. ಗೋಲ್ಡನ್ ಕಾರ್ಡ್ ಮೂಲಕ ನೀವು ಬಂದು ನಮ್ಮ ದೇಶದಲ್ಲಿ ವಾಸಿಸ್ಬೋದಪ್ಪ ಅಂತೇಳಿ ಅದರಲ್ಲಿ ಅಂಬಾನಿ ಬಂದೇ ಬರ್ತಾರೆ. ಯಾಕಂದರೆ 60-70 ದೇಶಗಳಲ್ಲಿ ಅವ್ರ ಕಂಪ್ನಿ ಅದ ರೀ, ವಿಶ್ವವ್ಯಾಪಿ ಹಮ್ಮಿಕೊಂಡಿದ್ದಾರೆ ಅವ್ರು. ನಮ್ಮ ಬ್ಯಾಂಕ್ಗಳು ಸಾಯ್ಕೊಂಡು ಮತ್ತೇನೋ ಮಾಡಿ ನಮ್ಮ ದೇಶದ ನೆಲದ ಒಂದು ದುಡ್ಡಿನ ಮೇಲೆ ದೊಡ್ಡವರಾಗಿದ್ದಾರೆ. ಇವತ್ತು ನಮ್ಮ ದೇಶ ಬಿಟ್ಟು ಹೋಗುವಂಥ ಹಂತಕ್ಕೆ ಬಂದಿರುವಂಥ ಸಾಧ್ಯತೆ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲ ಕಾರ್ಪೊರೇಟ್ಗಳ ಲಾಭದ ನೆಲಗಟ್ಟಿನಲ್ಲೇ, ವ್ಯಾಪಾರದ ನೆಲಗಟ್ಟಿನಲ್ಲೇ ಖಾಸಗೀಕರಣ ಮಾಡಿಕೊಂಡು ಅವ್ರಿಗೆ ಎಲ್ಲಿ ಲಾಭ ಆಗ್ತಾರೆ ಹಾರಿ ಹೋಗುವಂಥವ್ರು. ಒಂದು ರೀತಿ ಇವ್ರು ಹೆಂಗಪ್ಪ ಅಂತಂದ್ರೆ ನಮ್ಮ ಬೇಲಿಗಳ ಮೇಲೆ ಕೊಡ್ತಂಥ ಹಕ್ಕಿಗಳಿದ್ದಂಗೆ, ಗುಬ್ಬಚ್ಚಿಗಳಿದ್ದಂಗೆ, ಎಲ್ಲಿ ಆಹಾರ ಕಾಣ್ತದ್ರು ಹಾರಿ ಹೋಗುವಂಥದ್ದು. ಇವರು ಹಾರಿ ಹೋಗೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅಲಾನ್ ಮಸ್ಕ್ ನಮ್ಮ ದೇಶಕ್ಕೆ ತಂದು ಬಿಟ್ಟಿದ್ದಾರೆ ಇವತ್ತು ಅನೇಕ ಒಪ್ಪಂದಗಳನ್ನು ಮಾಡಿಕೊಂಡು. ಅದು ಭಯ ಅದ ಅವ್ರಿಗೆ, ಅದಾನಿ ಅಂಬಾನಿ ಅವ್ರಿಗೆ. ಅಲಾನ್ ಮಸ್ಕ್ ಬಂದಿದ್ದಾರೆ, ನಾಳೆ ಮೋದಿಯವರು ಅವರಿಗೆಲ್ಲ ಕೊಡ್ತಾರೇನೋ ಅನ್ನೋಂಥ ಭಯ ಅದ. ಅದಕ್ಕೆ ಅವ್ರನ್ನ ಈ ಯಾವುದೋ ಒಂದು ಮೋಡಿ ಮಾಡಿ ನಮ್ಮ ಟ್ರಂಪ್ ಅವರು ಜಗ್ತಾ ಇದ್ದಾರೆ. ಮತ್ತು ಮುಸ್ಲಿಂ ದೇಶಗಳ ಜೊತೆ ನಾವು ಏನೋ ಇತ್ತು, ಇವತ್ತೆಲ್ಲ ಜೊತೆ ದೋಸ್ತಿ. ಸಿರಿಯಾ ಭಯೋತ್ಪಾದಕ ದೇಶ, ಅದಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದಾರೆ. ಅವ್ರು ರಾಷ್ಟ್ರಪತಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಿದ್ದಾರೆ. ವ್ಯಾಪಾರ ಮಾಡೋದು ಬರ್ರಿ, ಭಯೋತ್ಪಾದನೆ ಬಿಡ್ರಿ ಅಂತ ಹೇಳ್ತಿದ್ದಾರೆ. ಇದೇ ಮಾತ್ರ ಪಾಕಿಸ್ತಾನಕ್ಕೆ ಯಾಕೆ ಹೇಳ್ತಾ ಇಲ್ಲ, ನೀವು ಭಯೋತ್ಪಾದನೆ ಬಿಡ್ರಪ್ಪ, ವ್ಯಾಪಾರ ಮಾಡಿರಿ ಚೆನ್ನಾಗಿತ್ತು ಯಾಕೆ ಹೇಳ್ತಾ ಇಲ್ಲ ಟ್ರಂಪ್ ಅವರು ಹೇಳಿದಾರ. ಈಗ ಅಂತ ಅಂದಿದ್ದಾರೆ ಆ ಮಾತು ಬೇರೆ, ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳ. ಯಾಕೆಂದರೆ ಕ್ಷಣಕ್ಕೆ ಒಂದು ಮಾತುಗಳು ಬದಲಾವಣೆ ಆಗ್ತಾಯಿದ್ದಾವೆ. ಜೊತೆಗೆ ರಷ್ಯಾನೂ ಸಹಿತ ಯುದ್ಧದಿಂದ ಹಾನಿ ಸಾಕಷ್ಟು ಅನುಭವಿಸಿದೆ, ಈಗ ಅದಕ್ಕೂ ಅನುಭವ ಆಗ್ಯದ. ಈ ಒಂದು ಉಕ್ರೇನ್ ಜೊತೆ ಯುದ್ಧ ಮಾಡಿ ಜನದ ಹೋಗಿಬಿಟ್ಟದ 2-3 ವರ್ಷಗಳಿಂದ ಅವ್ರಿಗೂ ಪೆಟ್ಟಾಗ್ಯದ. ವ್ಯಾಪಾರ ಆದ ಸಾಕಪ್ಪ ಚೆನ್ನಾಗಿರ್ತೀವಿ ಅನ್ನೋದು ಮನಸ್ಥಿತಿ ಬಂದಿದ್ದಾರೆ. ಇಂಥ ಪ್ರಸಂಗದಲ್ಲೇ ವ್ಯಾಪಾರಕ್ಕಾಗಿ ನಮ್ಮ ಅಂಬಾನಿಯವರನ್ನ, ನಂತರ ಅದಾನಿಯವರನ್ನ, ನಂತರ ಇನ್ನೊಬ್ಬರನ್ನ ಟಾಟಾನೋ ಬಿರ್ಲಾನೋ ಮತ್ತೇನೋ ಇದ್ದಾರೆ ಒಂದು 2-2.5 ಜನ. ಅವರೆಲ್ಲರೂ ಅಮೇರಿಕೆಗೆ ಹೋದ್ರೆ ಇಲ್ಲಿ ದುಡ್ಡು ಹುಡೋರು ಯಾರು, ಇಲ್ಲಿ ಇನ್ವೆಸ್ಟರ್ಸ್ ಯಾರು, ಇನ್ವೆಸ್ಟ್ಮೆಂಟ್ ಮಾಡೋರು ಯಾರು? ನಿಧಾನಕ್ಕೆ ನಮ್ಮ ಸೆಬಿ ಮೇಲೂ ನಮ್ಮ ಈ ಶೇರ್ ಮಾರ್ಕೆಟ್ ಮೇಲೂ ತನ್ನ ಹಿಡಿತವನ್ನು ಸಾಧಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಟ್ರಂಪ್ ಅವರು. ಯಾಕಂದರೆ ವ್ಯಾಪಾರ ಮಾಡೋರು ಅವರು ಒಬ್ಬ ವ್ಯಾಪಾರಿ. ಅವ್ರು ಪ್ರೆಸಿಡೆಂಟ್ ಅನ್ನೋಗಿದ್ದರು, ಅಮೇರಿಕೆಯ ಪ್ರೆಸಿಡೆಂಟ್ ಅನ್ನೋಗಿದ್ದು, ಜಗದ ವ್ಯಾಪಾರಿ. ಏನಿದು ಎಲ್ಲ ನಮ್ಮ ಭಾರತೀಯರ, ಅದರಲ್ಲಿ ಮುಖ್ಯವಾಗಿ ಮೋದಿಜಿಯವ್ರು ಹಿಡ್ಕೊಂಡು BJPಯ ಮತ್ತು ವಿರೋಧ ಪಕ್ಷ ಎಲ್ಲ ನಾಯಕರು ಕುತೂಹಲ ಮೂಡಿದ. ಅಂಬಾನಿ ಯಾಕೆ ಭೇಟಿ ಆದರು, ಏನು ಅದರ ಉದ್ದೇಶ, ಒಳಮರ್ಮ ಏನು ಅನ್ನೋದನ್ನು ನಿಮಗೇನು ಅನ್ನಿಸ್ತದೆ?
ಅಂಬಾನಿಯವರು ಅಮೆರಿಕಕ್ಕೆ ಹೋಗ್ತಾರೆ ಅನ್ನಿಸ್ತದನ, ಅಥವಾ ಅಂಬಾನಿಯವರು ಮೋದಿಯವ್ರ ಪರ ಹೋಗಿ ಮಾತಾಡಿದಾರ, ಅಥವಾ ಅಂಬಾನಿಯವರು ತಮ್ಮ ಸ್ವಾರ್ಥಕ್ಕಾಗಿ ಭೇಟಿಯಾಗಿದ್ದಾರೆ. ಯಾಕೆಂದ್ರೆ ಅಂಬಾನಿ, ಅದಾನಿ ಇವರೆಲ್ಲರೂ ಇವತ್ತು ನಮ್ಮ ದೇಶದ ಸಂಪತ್ತನ್ನು ಇಟ್ಕೊಂಡಂಥ ದೊಡ್ಡ ಕಾರ್ಪೊರೇಟ್ಗಳು. ಅವ್ರು ಯಾವ ಬೇಕಾದಾಗ ಇಲ್ಲಿ ದೇಶ ಬಿಟ್ಟು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಗಾಬರಿಗೊಂಡ ಇವೆಲ್ಲ ಪ್ರಶ್ನೆಗಳು ಕೇಳುವಂಥ ಪ್ರಸಂಗ ಇವತ್ತು ಮೀಡಿಯಾದಾಗ್ಯದ. ಇಲ್ಲಿವರೆಗೆ ಎಷ್ಟು ಜನ ಕೇಳಿದಾರೋ ಗೊತ್ತಿಲ್ಲ, ಬಟ್ ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲೇ ನಮ್ಮ ಸರ್ಕಾರ ಎಚ್ಚರಗೊಳ್ಬೇಕಾಗ್ಯದ ಅಂತ ಅನ್ನೋದು ಮಾತು ಹೇಳ್ತಾ, ಮತ್ತು ಟ್ರಂಪ್ ಅವ್ರು ಏನಾದರೂ ಭಾರತದ ಜೊತೆಗೆ ಏನಾದರೂ ಮಾಡ್ಬೋದಾ, ಏನಾದರೂ ನಮಗೆ ಏನಪ್ಪ ಅಂದ್ರೆ ಮೋಸ ಮಾಡ್ಬೋದಾ, ಅಥವಾ ನಮ್ಮ ವ್ಯಾಪಾರಕ್ಕೆ ಹೊಡೆತ ಕೊಡ್ಬೋದಾ, ಇವೆಲ್ಲರೂ ನಾವು ನೀವು ಚಿಂತನೆ ಮಾಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಧ ದೇಶ ಸತ್ಯದ ಕೈಗೊಂಡು ವಂದನೆಗಳು.